ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. 4 ದಿನದ ಹುಡುಕಾಟದ ಬಳಿಕ ಕೇರಳ ಮೂಲದ ಬಾಲಕಿಯ ಮೃತದೇಹ ಪತ್ತೆಯಾಗಿರುವಂಥದ್ದು. ಏನು ಏಪ್ರಿಲ್ 7ರ ಸಂಜೆ 5:30 ಸುಮಾರಿಗೆ ಏನು ಕೇರಳದಿಂದ ಬಂದಂತಹ ಬಾಲಕಿ ಒಂದು ನಾಪತ್ತೆಯಾಗಿದ್ಲು. ಏನು ಚಂದ್ರದ್ರೋಣ ಪರ್ವತದ ಸಾಲಿನ ಮಾಣಿಕ್ಯದಾರ ಪ್ರದೇಶ ಏನಿದೆ ಈ ಪ್ರದೇಶದಲ್ಲಿ ಒಂದು ಮಿಸ್ಸಿಂಗ್ ಆಗಿದ್ಲು. ನಾವೀಗ ಬಾಲಕಿಯ ಮೃತದೇಹ ಏನು ಸಿಕ್ಕಿದೆ ಅದರ ಕೆಳಭಾಗದಲ್ಲಿದ್ದೇವೆ. ನಾವು ನೋಡ್ಬೋದು ದೃಶ್ಯದಲ್ಲಿ. ಈಗ ನಾವು ಏನು ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ ಇದು ಮಾಣಿಕ್ಯದಾರ ಪ್ರದೇಶದ ಕೆಳಭಾಗ. ಅದರ ಪಕ್ಕದಲ್ಲಿ ನೋಡಿ ಆ ಗುಡ್ಡ ಏನಿದೆ ಆ ಗುಡ್ಡದ ಕೆಳಭಾಗದಲ್ಲಿ ಏನು ಜನಗಳಿದ್ದಾರೆ ಅದೇ ಪ್ರದೇಶದಲ್ಲಿ ಬಾಲಕಿಯ ಮೃತದೇಹ ಪತ್ತೆಯಾಗಿರುವಂಥದ್ದು. ಏನು ಈ ಬಾಲಕಿ ಮಾಣಿಕ್ಯದಾರದ ಒಂದು ಪ್ರವಾಸಕ್ಕೆ ತನ್ನ ಪೋಷಕರೊಂದಿಗೆ ಬಂದಿದ್ಲು. ಈ ಒಂದು ಬಂದಂತಹ ಬಾಲಕಿ ನಿಗೂಢ ರೀತಿಯಲ್ಲಿ ನಾಪತ್ತೆಯಾಗಿದ್ಲು. ಈ ಬಾಲಕಿಯ ಪತ್ತೆಗಾಗಿ ಸರಿಸುಮಾರು 3 ದಿನದಿಂದ ನಿರಂತರವಾಗಿ ಕಾರ್ಯಾಚರಣೆ ನಡೆಸಲಾಗಿತ್ತು. ಜೊತೆಗೆ ಥರ್ಮಲ್ ಕ್ಯಾಮ್ರಾ, ಡ್ರೋನ್ ಕ್ಯಾಮ್ರಾಗಳನ್ನು ಬಳಸಿ ಒಂದು ಹುಡುಕಾಟವನ್ನು ನಡೆಸಲಾಗಿತ್ತು. ಆದರೆ ಯಾವುದೇ ರೀತಿಯ ಚಿಕ್ಕ ಸುಳಿವು ಸಿಕ್ಕಿರಲಿಲ್ಲ. ಇವತ್ತು ಸಂಪೂರ್ಣ ಅಂದರೆ ಮಾಣಿಕ್ಯದಾರದ ಕೆಳಭಾಗದಿಂದ ಮೇಲ್ಭಾಗದಿಂದ ಕೆಳಭಾಗದವರೆಗೂ ಕೂಂಬಿಂಗ್ ಕಾರ್ಯಾಚರಣೆಯನ್ನು ಮಾಡ್ತಾಯಿದ್ರು. ಈ ಸಂದರ್ಭದಲ್ಲಿ ಬಾಲಕಿಯ ಮೃತದೇಹ ಪತ್ತೆಯಾಗಿದೆ. ಸಂಪೂರ್ಣವಾಗಿ ಕೊಳೆತ ಸ್ಥಿತಿಯಲ್ಲಿ ಬಾಡಿ ಸಿಕ್ಕಿರುವಂಥದ್ದು. ಆ ಬಾಡಿಯಿಂದ ಬರ್ತಿದ್ದಂತಹ ಸ್ಮೆಲ್ ಏನಿದೆ ಆ ಸ್ಮೆಲ್ ಬಂದಂಥ ಸಂದರ್ಭದಲ್ಲಿ ಏನು ANF ಸಿಬ್ಬಂದಿಗಳು ಹೋಗಿ ನೋಡಿದಂಥ ಸಂದರ್ಭದಲ್ಲಿ ಬಾಲಕಿಯ ಮೃತದೇಹ ಸಿಕ್ಕಿರುವಂಥದ್ದು. ಪ್ರಮುಖವಾಗಿ ಬಾಲಕಿಯ ಮೃತದೇಹ ಏನು ಸಿಕ್ಕಿದೆ ಆ ಒಂದು ಪ್ರದೇಶಕ್ಕೆ ಪೊಲೀಸರು, ಅವರ ಕುಟುಂಬಸ್ಥರು ಸೇರಿದಂತೆ ಸೋಕೋ ಟೀಮ್ ಕೂಡ ಹೋಗಿರುವಂಥದ್ದು. ವೈದ್ಯಕೀಯ ತಂಡ ಕೂಡ ಅಲ್ಲಿ ಹೋಗಿರುವಂಥದ್ದು. ಏನು ನಾವು ದೃಶ್ಯದಲ್ಲಿ ತೋರಿಸ್ತಾ ಇದ್ದೇವೆ 2000ಕ್ಕೂ ಅಧಿಕ ಅಡಿಗಳ ಎತ್ತರದಲ್ಲಿ ಇರುವಂಥದ್ದು. ಆ ಒಂದು ಪ್ರದೇಶದಿಂದ ಈ ಕಿರಿದಾದ ಜೊತೆಗೆ ಇಳಿಜಾರಿನ ಪ್ರದೇಶದಲ್ಲಿ ಆ ಒಂದು ಬಾಲಕಿಯ ಮೃತದೇಹವನ್ನು ತರಬೇಕು. 100 ಸಿಬ್ಬಂದಿಗಳು ಕೂಡ ಅಲ್ಲಿರುವಂಥದ್ದು. ಪ್ರಮುಖವಾಗಿ ಇದೇ ಮಾರ್ಗದಲ್ಲಿ ಬಾಲಕಿಯ ಮೃತದೇಹವನ್ನು ತರ್ತಾರೆ. ಜೊತೆಗೆ ಆಂಬುಲೆನ್ಸ್ ಕೂಡ ಕರೆಸಿರುವಂಥದ್ದು. ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ಪ್ರಮುಖವಾಗಿ ಏನು ಪ್ರವಾಸಕ್ಕೆ ಬಂದಂತಹ ವಿದ್ಯಾರ್ಥಿನಿ ಏನಿದ್ದಾಳೆ 14 ವರ್ಷದ ಬಾಲಕಿ, ಆಕೆ ನಿಗೂಢವಾಗಿ ನಾಪತ್ತೆಯಾಗಿದ್ಲು. ಆದರೆ ಇವತ್ತು ಒಂದು ಶವ ಸಿಕ್ಕಿದೆ. ಇದು ಸಾವೋ ಹಿಂದೆ ಆತ್ಮಹತ್ಯೆಯೋ ಅಥವಾ ಕೊಲೆಯೋ ಅನ್ನೋದನ್ನು ಪೊಲೀಸರು ತನಿಖೆಯಿಂದ ಹೊರತರಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಹರೀಶ್ ಜೊತೆ ಅಶ್ವಿತ್ ಮಾವಿನಗುಣಿ, TV9 ಚಿಕ್ಕಮಗಳೂರು.